ಇಂಟರ್ನೆಟ್ ಗೆಳೆಯ ನನ್ನ ತುಲ್ಲಿನ ಒಡೆಯ. ಹೇ ನಾನು ಜ್ಯೋತಿ. ನನ್ನ ಬಿಸಿ ಅನುಭವದ ಪ್ರಸಂಗ ನಿಮ್ಮ ಮುಂದೆ ಇಡುತ್ತಿದ್ದನ್. ಇದಕ್ಕೆ ನಿಮ್ಮ ಬಿಸಿ ಕಮೆಂಟ್ಸ್ ಕಲಿಸುವುದನ್ನು ಮರೆಯಬೇಡಿ. ಡಿಯರ್ ಫ್ರೆಂಡ್ಸ್, ಇದು ನಾಡದಾಡು ಇತಿಸಿಗೆ. ನನಜ್ ಇಂಟರ್ನೆಟ್ನಲ್ಲಿ ಬ್ರೌಸ್ ಮಾಡುವುದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಹುಡುಗರ ಜೋಡ್ ಸೆಕ್ಸ್ ಕ್ಯಾಟ್ ಮಾಡುವುದೆಂದರೆ ಪ್ಯಾಂಕಪ್ರನ. ಒಂದು ಸಲ ಇಂಟರ್ನೆಟ್ನಲ್ಲಿ ಕ್ಯಾಟ್ ಮದುವಗ ಪ್ರದೀಪ್ ಅಂಟರ್ ಒಬ್ಬ ಹುಡುಗನ ಪ್ಯಾರಕೆವೇತು. ಕ್ಯಾಟ್ ಮದತ್ತಾ ಹತ್ತಿರವದ ಪ್ರದೀಪ್ ನಾನು ನನ್ನ ಪರ್ಸನಲ್ ವಿಷಯವನ್ನು ಸಹ ಮಾತನಾಡುತ್ತಾ ಇದ್ದೆ. ಮುಂದೆ ನಾವಿಬ್ಬರು ಸೆಕ್ಸ್ ಕ್ಯಾಟ್ ಮದುವ ಮಟ್ಟೀಚ್ ಕ್ಲೋಸ್ ಅದೇವು. ಸುಮಾರು 5 ತರಹ ಕ್ಯಾಟ್ ಮದತ್ತಾ ಕೆಲವು ಸಲ ನಾನು ಕ್ಯಮ್ನಲ್ಲಿ ನನ್ನನ್ನು ತೋರಿಸಿದ್ದೆ. ಅವನು ಸಹ ಅವನ ಬೆಟಲೆ ಮೇಯನ್ನು ಕ್ಯಮ್ನಲ್ಲಿ ನನಜ್ ತೋರಿಸಿದ್ದ. ಅವನು ನನಗಿಂತ ಸಿಕ್ಕವನು. ಒಂದು ಸಲ ಇಬ್ಬರು ಭೇಟಿಯಾಗಲು ತೀರ್ಮಾನಿಸಿದೆವು. ಒಂದು ದಿನ ನೇನ್ ಅವನನ್ನು ನನ್ನ ಮನೆಗೆ ಬರಲು ಹೇಳಾಯ್ಡ್. ಸರಿಯಾದ ಸಮಯಕ್ಕೆ ಅವನು ಬಂದನು. ಇದುವರೆಗೂ ಅವನನ್ನು ಕ್ಯಮ್ನಲ್ಲಿ ನೋಡಿದ್ದೆ. ಅದೇ ಅವತ್ತು ನೆರವಾಗಿ ನೋಡಿ ನನ್ನ ಮೇಜುಮ್ ಅಂದಿತು. ಅವತ್ತು ನನ್ನ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನಿಗೆ ತಿಂಡಿ ಕೊಟ್ಟು ಇಬ್ಬರು ಮಾತನಾಡುತ್ತಾ ಕೂತಿದ್ದೆವು. ಸ್ವಲ್ಪ ಸಮಯದ ನಂತರ ನಾನು ಅವನ ಕೇಡ್ ನೋಡಾಯ್ಡ್. ಅವನ ಪ್ಯಾಂಟ್ ಟೇಟಗಿತ್ತು. ಅಗಲೇ ಅವನ ಟನ್ ಸುಮಾರಾಗಿ ನಿಗುರಿತ್ತು. ನಾನು ಎದು ಅವನ ಪಕ್ಕ ಕ್ಯೂಟ್. ಅವನು ನಿಧಾನಕ್ಕೆ ನನ್ನ ಕೇಡ್ ನೋಡಿ ಮೇಲೇನ್ ನೆಕ್ಕು ನನ್ನ ಮೂಲೆಯನ್ನು ನೋಡಿದ. ಅವನ ನೋಟ ನನ್ನನ್ನು ಹತ್ಸೆಬೀಸಿತು. ಅವನನ್ನು ನನ್ನ ಹತ್ತಿರ ಅಲೆದುಕೊಂಡು ಟ್ಯೂಟಿಗೆ ಟೂಟಿ ಸೇರಿಸಿ ದೀರ್ಘ ಕಂಬನ ಕೊಟ್ಟ. ಅವನು ಕೂಡ ನನ್ನನ್ನು ಗಟ್ಟಿಯಾಗಿ ತಾಬಿಕೊಂಡ. ನನ್ನ ಕೊಬ್ಬದ ಮೂಲೆಗಳು ಅವನ ಎದೆಗೆ ಅಪಚ್ಚಿಯಾಗುವಂತಪ್ಪಿಕೊಂಡ. ಅವನು ನನ್ನ ಟ್ಯೂಟುಗಳನ್ನು ಸಿಪ್ಪಿ ಮೇಲೇನ್ ಕಚ್ಚಿ ದೀರ್ಘ ಕಂಬನ ಕೊಟ್ಟ. ಅವಾಗಲೇ ನನ್ನ ಕೈ ಅವನ ಪ್ಯಾಂಟ್ ಮೇಲಿಂದ ಟನೆಯನ್ನು ಸವರುತ್ತಿತು. ಅಗ ಜ್ಯೋತಿ, ನಿಮಗ್ ಟನ್ ಸಿಪ್ಪೋದು ಅಂದರೆ ತುಂಬ ಇಷ್ಟ ಅಲ್ವಾ? ಅಂದ. ಅಷ್ಟರಲ್ಲಿ ನಾನು ಅವನ ಪ್ಯಾಂಟ್ ಬಿಚ್ಚಿ ಅವನ ಕಸಾದ ಓಲಜ್ ಕೈ ಹಾಕಿ ಕೆಳಜಲೆದ್ಯುಬಿಟ್. ಇಲ್ಲಿ ತನಕ ನೆಟ್ ಕ್ಯಾಮ್ನಲ್ಲಿ ನೋಡಿದ್ದ ಅವನ ಟನ್ ಅವತ್ತು ನನ್ನ ಕ್ಯಾನಲ್ಲಿತು. ಮೇಲೇನ್ ಅವನ ಟನ್ಯ ಮಲಿನ ಕಾಮವನ್ನು ಹಿಂದಕ್ಕೆ ಸರಿಸಿ ಕೆಂಪದ ಅವನ ಟನ್ಯ ಮುಂಭಾಗಕ್ಕೆ ಮೇಲೇನ್ ಮುಟ್ಟಿತ್. ಅವನ ಟನ್ ಇನ್ನೂ ಮೇಲಕ್ಕೆ ನಿಗುರಿತು. ಮುದ್ದಾದ, ದಪ್ಪ, ಉದ್ದವಾದ ಅವನ ಕಂದು ಬಣ್ಣದ ಟನ್ ನನ್ನನ್ನು ಹತ್ಸೆಬೀಸಿ ಸಿಕ್ಕುವಂತ್ ಮಾಡಿತು. ನಾನು ನಿಧಾನಕ್ಕೆ ಅವನ ತುನ್ನೆಗೆ ಮುಟ್ಟಿಡುತ್ತಾ ಸ್ವಲ್ಪ ಬೈಚ್ಟರಾಯಿಸಿಕೊಂಡೆ. ನನ್ನ ಮೇ ಎಲ್ಲ ಬಿಸಿಯಾಯಿತು. ಒಂದು ಗೋಲಿ ಸಮ ಸಂಕಲನ 7 ಸೆಮಿ, ಒಂದು ಟ್ಯಾಬ್ಲೆಟ್ ಸಮ ಸಂಕಲನ 7 ಸೆಂಟಿಮೀಟರ್. ಅವನ ತುಣ್ಣೆಯನ್ನು ಪೂರ್ತಿ ಬಾಯಿ ಒಳಗೆ ಹಾಕಿಕೊಂಡು ರುಚಿ ನೋಡಲು ಶುರು ಮಾಡಿದೆ. ಅವನು ತನ್ನ ಕೈಗಳಿಂದ ನನ್ನ ತಲೆ ಕೂದಲು ಸವರುತ್ತಾ ಇದ್ದ. ನಾನು ಅರ್ಧಕ್ಕೆ ನಿಲ್ಲಿಸಿ ಮೇಲೆ ಎದ್ದೆ. ಪ್ರದೀಪ್ ನನ್ನನ್ನು ಯಾಕೆ ಅಂತ ಕೇಳಿದ. ನಾನು ಏನು ಮಾತಾಡದೆ ಹಾಗೆ ಕೆಳಗೆ ಕೂತೆ. ಅವನು ತಕ್ಷಣ ತನ್ನ ಪ್ಯಾಂಟ್ ಶರ್ಟ್ ಬಿಚ್ಚಿ ಪೂರ್ತಿ ಬೆತ್ತಲೆ ಆಗಿ ಅವನ ತುಣ್ಣೆಯನ್ನು ನನ್ನ ತುಟಿಗಳ ಹತ್ತಿರ ತಂದು ನನ್ನ ತಲೆಯನ್ನು ಹಿಡಿದು ತುಣ್ಣೆಯನ್ನು ನನ್ನ ತುಟಿಗಳ ಮೇಲೆ ಸವರಿದ. ನಾನು ಅವನ ತುಣ್ಣೆಯನ್ನು ಮತ್ತೆ ನಿಧಾನಕ್ಕೆ ಬಾಯೋ ಒಳಗೆ ಹಾಕಿಕೊಂಡೆ. ಮೊದಲಿಗಿಂತ ಇನ್ನೂ ದಪ್ಪ ಉದ್ದವಾಗಿ ನನ್ನ ಗಂಟಲಿನ ತನಕ ಬೆಳೆಯಿತು. ಅಬ್ಬಾ, ಎಂತ ಉನ್ಮಾದ! ನಾನು ಆವೇಶದಿಂದ ತುಣ್ಣೆಯನ್ನು ಜೋರಾಗಿ ಚೀಪಲು ಶುರು ಮಾಡಿದೆ. ಸುಮಾರು ಅರ್ಧಗಂಟೆ ಅವನ ತುಣ್ಣೆಯನ್ನು ಬಿಡದೆ ಚೀಪಿದೆ. ಆಗ ಅವನು ಜ್ಯೋತಿ, ಬಿಡು ಸಾಕು ಅಂದ. ಅವನ ಮೈ ನಡುಗುತ್ತಿತ್ತು, ಆವೇಶ ಹೆಚ್ಚಾಗಿತ್ತು. ಅವನ ವರ್ತನೆಯಿಂದ ತಿಳಿಯಿತು ರಸ ಬರಬಹುದು ಅಂತ. ಇಂತಹ ಸಮಯಕ್ಕೆ ಕಾಯುತ್ತಾ ಇದ್ದ ನಾನು ಇನ್ನೂ ಜೋರಾಗಿ ಚೀಪಲು ಶುರು ಮಾಡಿದೆ. ಅವನು ಹಂ ಜ್ಯೋತಿ, ತೆಗಿ, ನಂದು ಬಂದು ಬಿಡುತ್ತೆ ಅಂದ. ನಾನು ಹೊರಗೆ ತೆಗೆಯದೆ ಗಟ್ಟಿಯಾಗಿ ಹಿಡಿದು ಚೀಪ್ತಾನೆ ಇದ್ದೆ. ನನ್ನ ಕೈಗಳು ಅವನ ನಯವಾದ ಕುಂಡಿಗಳನ್ನು ಸವರುತ್ತಾ ಇತ್ತು. ಅವನು ಒಮ್ಮೆಲೇ ಜ್ಯೋತಿ ಅಂತ ಸರ್ ಅಂತ ಅವನ ಯೌವನ ತುಣ್ಣೆಯಿಂದ ಬಿಸಿ ರಸ ನನ್ನ ಬಾಯಿಯಲ್ಲಿ ಸುರಿಸಿದ. ಒಮ್ಮೆಲೇ ನನ್ನ ಮೈ ಬಿಸಿಯಾಯಿತು. ಅವನು ಏದುಸಿರು ಬಿಡುತ್ತಾ ಇದ್ದ. ನಾನು ಬಿಡದೆ ಅವನ ತುಣ್ಣೆಯನ್ನು ಚೀಪಿ ಆ ಬಿಸಿ ರಸವನ್ನು ಒಂದು ತೊಟ್ಟು ಚೆಲ್ಲದೆ ಕುಡಿದೆ. ನಾನು ಅವನ ತುಣ್ಣೆಯನ್ನು ನಾಲಿಗೆಯಿಂದ ನೆಕ್ಕಿ ಕ್ಲೀನ್ ಮಾಡಿ ಮೇಲೆ ಎದ್ದೆ. ಅವನು ಸುಸ್ತಾಗಿ ಹಾಗೇನೆ ಮಂಚದ ಮೇಲೆ ಕಾಲು ಅಗಲಿಸಿ ಮಲಗಿದ. ಅವನ ತುಣ್ಣೆ ಮಲಗಿತು. ನಾನು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಟ್ಟೆಯನ್ನು ಸರಿಪಡಿಸಿಕೊಂಡು ಹೊರಗೆ ಬಂದೆ. ಪ್ರದೀಪ್ ಮೇಲೆ ಎದ್ದು ಪ್ಯಾಂಟ್ ಹಾಕಿಕೊಳ್ಳಲು ನೋಡಿದ. ಆಗ ನಾನು ತಡೆದು ಬೇಡ, ಹಾಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಾ ಅಂದೆ. ನೋಡಲು ಸುಂದರವಾಗಿದ್ದ ಬಿಸಿರಕ್ತದ ಹುಡುಗನ ತುಣ್ಣೆ ಹಾಕಿಸಿಕೊಳ್ಳಲು ನನ್ನ ತುಲ್ಲು ರೆಡಿ ಆಗಿತ್ತು. ಬಾತ್ರೂಮ್ ಇಂದ ಹೊರಗೆ ಬಂದ ಪ್ರದೀಪ್ ನನ್ನ ಅಪ್ಪಿ ದೀರ್ಘ ಚುಂಬನ ಕೊಟ್ಟ. ಅವನ ಅಪ್ಪುಗೆ ಇಂದ ಮತ್ತೊಮ್ಮೆ ನನ್ನ ಮೊಲೆಗಳು ಅಪ್ಪಚ್ಚಿಯಾದವು. ಅವನು ಹಾಗೆ ಅಪ್ಪಿ ಮುದ್ದಾಡುತ್ತಾ ಹಿಂದಿನಿಂದ ಕೈ ಹಾಕಿ ಸೀರೆಯನ್ನು ಲಂಗ ಸಮೇತ ಮೇಲಕ್ಕೆತ್ತಿದ. ಅವನು ನನ್ನ ಬೆತ್ತಲೆ ತಿಕವನ್ನು ಅಪ್ಪಚ್ಚಿಯಾಗಿವಂತೆ ಅದುಮಿದ. ಆಗಲೇ ಅವನ ತುಣ್ಣೆ ಸೆಟೆದು ನಿಂತಿತ್ತು. ಅವನ ತುಣ್ಣೆ ಸೀರೆ ಮೇಲಿನಿಂದಲೇ ನನ್ನ ತುಲ್ಲನ್ನು ಚುಚ್ಚುತ್ತಿತ್ತು. ಅವನಿಂದ ಬಿಡಿಸಿಕೊಂಡು ನಾನು ನನ್ನ ಬ್ಲೌಸ್ ತೆಗೆದೆ.
ಅವನು ಆವೇಶದಿಂದ ನನ್ನನ್ನು ಹಿಂದಿನಿಂದ ತಬ್ಬಿ 2 ಕೈಗಳಿಂದ ಬ್ರಾ ಮೇಲಿಂದ ಮೊಲೆ ಹಿಸುಕಲು ಶುರು ಮಾಡಿದ. 12 ದಿನಕ್ಕೆ ಬಾದ್ ಸಂಕಲನ 8 ಸೆಮಿ. ಡಾಕ್ಟರ್ ಸಲಾಹ್ ದೇತೆ ಹೈ. ಹಾಗೆಯೇ ಅವನು ಬ್ರಾ ಹೂಕ್ಸ್ ಅನ್ನು ಬಿಚ್ಚಿದ. ನನ್ನ ಕೊಬ್ಬಿದ ಮೊಲೆಗಳು ಸರಕ್ಕನೆ ಹೊರಗೆ ಬಂದವು. ಅದನ್ನು ನೋಡಿ ಪ್ರದೀಪ್ ಹುಚ್ಚನಂತೆ ಒಂದರ ನಂತರ ಮೊಲೆಯನ್ನು ಹಿಸುಕಿ ಚೀಪಿ ಕಚ್ಚಿ ರುಚಿ ನೋಡಿಯೇ ಬಿಟ್ಟ. ಆಗಲೇ ನನ್ನ ಸೀರೆ ಕೆಳಗೆ ಬಿದ್ದಿತ್ತು. ಅವನು ಆತುರದಿಂದ ಲಂಗವನ್ನು ಮೇಲಕ್ಕೆ ಎತ್ತಿ ಕೆಳಗೆ ಕೂತು ನನ್ನ ಕಾಚದ ಮೇಲೆ ನನ್ನ ತುಲ್ಲು ಬಿಸಿಯಾಗುವ ಹಾಗೆ ಮುತ್ತು ಕೊಟ್ಟ. ನಾನೇ ನನ್ನ ಲಂಗವನ್ನು ಬಿಚ್ಚಿದೆ. ಕೆಳಗೆ ಕೂತಿದ್ದ ಪ್ರದೀಪ್ ನನ್ನ ಕಾಚವನ್ನು ಕೆಳಗೆ ಎಳೆದು ಪೂರ್ತಿಯಾಗಿ ಬೆತ್ತಲೆ ಮಾಡಿಬಿಟ್ಟ. ನನ್ನ ನುಣುಪಾದ ಕೊದ್ದಲು ತೆಗೆದಿದ್ದ ತುಲ್ಲನ್ನು ನೋಡಿ ವಹಾವ್, ಮಮ್, ಹಮ್, ಸೂಪರ್ ಅಂತ ಮುತ್ತು ಕೊಟ್ಟ. ಅವನ ಹಿತವಾದ ತುಟಿಗಳು ನನ್ನ ಬೆತ್ತಲೆ ತುಲ್ಲಿಗೆ ತಾಗುತ್ತಿದ್ದಂತೆ ನನ್ನ ತೊಡೆಗಳು ಗೊತ್ತಿಲ್ಲದೆ ಅಗಲವಾಯಿತು. ಪ್ರದೀಪ್ ನನ್ನನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಅವನು ನನ್ನ ಮೇಲೆ ಬಂದು ಅಪ್ಪಿ ಮುದ್ದಾಡತೊಡಗಿದನು. ಇಬ್ಬರ ಬೆತ್ತಲೆ ದೇಹಗಳು ಬೆಸೆದುಕೊಂಡವು. ನಾವಿಬ್ಬರು ತುಟಿಗೆ ತುಟಿ ಒತ್ತಿಕೊಂಡು ನಾಲಿಗೆ ಜೊತೆ ಆಟ ಆಡುತ್ತಾ ಕಿಸ್ ಮಾಡಿಕೊಂಡೆವು. ಅವನು ನಿಧಾನಕ್ಕೆ ನನ್ನ ಕುತ್ತಿಗೆಯನ್ನು ಚುಂಬಿಸಿ ಮತ್ತೆ ನನ್ನ ತೊಟ್ಟುಗಳನ್ನು ಬಾಯಿಗೆ ಹಾಕಿಕೊಂಡ. ನಾನು ಹಮ್, ಮಮ್ ಅಂತ ಮೂಲುಗುತ್ತಾ ಇದ್ದೆ. ಅವನು ನನ್ನ ದಪ್ಪ ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಹೊತ್ತು ಚೀಪಿದ. ನಂತರ ಕೆಳಗೆ ಬಂದು ನನ್ನ ಹೊಕ್ಕಳಿನ ಒಳಗೆ ನಾಲಿಗೆ ತೋರಿಸಿದ. ನನಗೆ ಕಚಗುಳಿ ಇಟ್ಟಂತೆ ಆಯಿತು. ಮೆಲ್ಲನೆ ನೆಕ್ಕಿದೆ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿ ಇನ್ನೂ ಕೆಳಗೆ ಬಂದ. ನನ್ನ ತುಲ್ಲನ್ನು ನೋಡುತ್ತಲೇ ಲೋಚ್ ಅಂತ ತುಲ್ಲಿನ ಮೇಲೆ ಮುತ್ತು ಕೊಟ್ಟ. ನನಗೆ ಏನೋ ಒಂಥರ ಸುಖದಿಂದ ಸೊಂಟ ಮೇಲಕ್ಕೆತ್ತಿದೆ. ಅವನು ತಕ್ಷಣ ನನ್ನ ತುಲ್ಲಿಗೆ ಬಾಯಿ ಹಾಕಿ ಪಚಕ್ ಪಚಕ್ ಅಂತ ನೆಕ್ಕಲು ಶುರು ಮಾಡಿದ. ಅಬ್ಬಾ, ಹಮ್, ನನ್ನ ನರನಾಡಿಗಳು ಸೆಟೆದು ನಿಂತವು. ಲೋಚ್ ಅಂತ ನನ್ನ ತುಲ್ಲಿನ ಮೇಲೆ ನೆಕ್ಕುತ್ತಾ ನನ್ನ ತುಲ್ಲಿನ ಬಾಗಿಲು ಅಗಲಿಸಿ ನಾಲಿಗೆಯನ್ನು ಒಳಗೆ ತೂರಿಸಿಯೇ ಬಿಟ್ಟ. ನಾನು ಉನ್ಮಾದದಿಂದ ಅವನ ತಲೆ ಹಿಡಿದು ತುಲ್ಲಿಗೆ ಒತ್ತಿಕೊಂಡೆ. ಅವನು ನಾಲಿಗೆಯಿಂದ ನನ್ನ ತುಲ್ಲಿನ ಒಳಗೆ ನೆಕ್ಕುತ್ತಿದ್ದರೆ ನನ್ನ ಕಾಮದ ಕಟ್ಟೆ ಹೊಡೆದು ನನ್ನ ತುಲ್ಲಿನಿಂದ ಕಾಮ ರಸ ಸುರಿಯಿತು. ಮಾಗಿದ ಮಾವಿನ ಹಣ್ಣನ್ನು ಕಚ್ಚಿ ರಸ ಹೀರುವಂತೆ ಹೀರಿದ. ತನ್ನ ನಾಲಿಗೆಯಿಂದ ನನ್ನ ಬಲಿತ ತುಲ್ಲನ್ನು ನೆಕ್ಕಿ ಕ್ಲೀನ್ ಮಾಡಿಬಿಟ್ಟ. ನನ್ನ ರಸ ಸುರಿಸಿದ ತುಲ್ಲು ಅವನ ತುಣ್ಣೆಗೋಸ್ಕರ ಕಾಯ್ತಾ ಇತ್ತು. ನಂತರ ನನ್ನ ಮೇಲೆ ಬಂದ ಅವನು ನನ್ನ ಕೆನ್ನೆಗೆ ಮುತ್ತಿಟ್ಟ. ನಾನು ಕೆಳಗೆ ಕೈ ಹಾಕಿ ಅವನ ತುಣ್ಣೆಯನ್ನು ಹಿಡಿದು ನನ್ನ ತುಲ್ಲಿನ ತುಟಿಗಳ ಹತ್ತಿರ ತಂದೆ. ಅದೇ ಸಮಯಕ್ಕೆ ಅವನು ಜೋರಾಗಿ ಸೊಂಟ ಮುಂದೆ ಒತ್ತಿದ. ಹುಕಪ್ಸ್ ನೀರ್ ಬೆಂಗಳೂರು. ಬಾಯಿ ಚುಂಬನದ ಗುರುತು. ಸಸ್ ಕಾದ ಕಬ್ಬಿಣದಂತಹ ಅವನ ತುಣ್ಣೆ ಸರ್ರಕನೆ ನನ್ನ ತುಲ್ಲನ್ನು ಸೀಳಿ ಒಳನುಗ್ಗಿತು. ವಯಸ್ಸಿನಲ್ಲಿ ನನಗಿಂತ ಸುಮಾರು 10 ವರ್ಷ ಚಿಕ್ಕವನಾದರೂ ಅವನ ಬಿಸಿ ಯೌವನ ತುಣ್ಣೆಗೆ ನನ್ನ ತುಲ್ಲು ಬಿಗಿಯಾಗಿತ್ತು. ಅವನ ಹೊಡೆತಕ್ಕೆ ತಳ ಅದುರುತ್ತಿತ್ತು. ಮೈ ಎಲ್ಲ ಕಂಪಿಸಿತು. ನಾವಿಬ್ಬರೂ ಬಿಗಿಯಾಗಿ ಅಪ್ಪಿಕೊಂಡಿದ್ದೆವು. ಒಮ್ಮೆ ಸೊಂಟ ಮೇಲಕ್ಕೆ ಎತ್ತಿ ತುಲ್ಲಿನ ಕೊನೆವರೆಗೆ ಹೊರಗೆ ತಂದು ಪಚಕ್ಕನೆ ಒಳಗೆ ನುಗ್ಗಿಸಿದ. ಈಗ ಪೂರ್ತಿ ಅವನ ತುಣ್ಣೆ ನನ್ನ ತುಲ್ಲು ಸೇರಿತು. ಸುಮಾರು ದಿನಗಳಿಂದ ಸೆಕ್ಸ್ ಇಲ್ಲದ ನನ್ನ ತುಲ್ಲು ಇಂತಹ ತುಣ್ಣೆಗೆ ಸೋತು. ಪೂರ್ಣವಿರಾಮ. ತನ್ನೆಲ್ಲ ಸರ್ವಸ್ವವನ್ನು ತೊರೆದು ಅದನ್ನು ಆಹ್ವಾನಿಸಿ ತನ್ನಲ್ಲಿ ಸೇರಿಸಿಕೊಂಡಿತ್ತು. ಸುಖದ ನೋವಿನಿಂದ ನರಳುತ್ತಾ ಅವನಿಗೆ ಕಿಸ್ ಕೊಟ್ಟು ಪ್ರದೀಪ್ ಪ್ಲೀಸ್ ಇವತ್ತು ನನ್ನ ತುಲ್ಲು ಹರಿದು ಹೋಗೋ ತನಕ ಕೇಯಿ ಅಂದೆ. ನನ್ನ ತುಟಿಗೆ ಕಿಸ್ ಕೊಡುತ್ತಾ ಪ್ರದೀಪ್, ಜ್ಯೋತಿ ಇವತ್ತು ನಿನ್ನ ತುಲ್ಲು ಹರಿದು ಚಿಂದಿ ಮಾಡ್ತೀನಿ. ಒಂದೇ ಒಂದು ರೌಂಡ್ನಲ್ಲಿ ನಿನ್ನ ಬಸಿರು ಮಾಡ್ತೀನಿ. ನಿನ್ನ ತುಲ್ನಾಕೆಯ ಅಂತ ಮೇಲೆಕ್ಕೆದ್ದು ಪಚಕ್ 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 ಅಂತ ಹೊಡೆಯಲು ಶುರು ಮಾಡಿದ. ಅವನ ಹೊಡೆತಕ್ಕೆ ಪ್ರತಿಯಾಗಿ ನಾನು ಸೊಂಟವನ್ನು ಎತ್ತೆತ್ತಿಕೊಟ್ಟೆ. ಸುಮಾರು ಹೊತ್ತು ಹೊಡೆದ ಪ್ರದೀಪ್ ಸರ್ರಕ್ಕನೆ ತುಣ್ಣೆ ಹೊರಗೆ ತೆಗೆದ ನನ್ನ ಬೋರಲಾಗಿ ಮಲಗಿಸಿದ. ನನಗೆ ಗಾಬರಿ ಆಯಿತು. ಅವನ ದಪ್ಪ ಉದ್ದ ತುಣ್ಣೆ ತುಲ್ಲೊಳಗೆ ನುಗ್ಗಿದ್ದಾಗಲೇ ತಡೆಯಲಾರದ ಕಾಮವೇದನೆಯಾಯಿತು. ಇನ್ನು ತಿಕ್ಕದಲ್ಲಿ ತೂರಿಸಿದರೆ ಪ್ರಾಣವೇ ಹೋಗುತ್ತೆ ಅಂತ ಭಯದಿಂದ ಬೇಡ ಪ್ಲೀಸ್ ಬೇಡ ಹೀಗೆ ಮಾಡು ಪ್ರದಿ ಅಂದೆ. ಅದಕ್ಕೆ ಅವನು ಹೇ ಜ್ಯೋತಿ, ನನ್ನನ್ನು ತಡೆಯಬೇಡ, ನಿನ್ನ ತುಲ್ಲು ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ. ಇವತ್ತು ನಿನ್ನನ್ನ ಚೆನ್ನಾಗಿ ಕೇಯ್ದು ನನ್ನ ತುಣ್ಣೆ ರಸ ನಿನ್ನ ಮೈ ಮೇಲೆಲ್ಲ ಚೆಲ್ಲಬೇಕು ಪ್ಲೀಸ್ ತಡಿಬೇಡ. ಪೂರ್ಣವಿರಾಮ. ಮಲಗು ಅಂತ ಬಲವಂತ ಮಾಡಿ ಮಲಗಿಸಿ ನನ್ನ ಬೆನ್ನ ಮೇಲೆ ಬಂದ. ಅವನ ಬೆತ್ತಲೆ ತುಣ್ಣೆಯನ್ನು ನನ್ನ ಬೆನ್ನ ಮೇಲೆ ಸವರಿ ಅಮ್ಮ. ಪೂರ್ಣವಿರಾಮ 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 ಪೂರ್ಣವಿರಾಮ. ಮಮ್ ಹಮ್ ಜ್ಯೋತಿ, ಸರಿಯಾಗಿ ಮಲಕ್ಕೊಳ್ಳೆ. ನಿನ್ನ ತುಲ್ನಾಕೆಯ ಅಂತ ಹೇಳಿ ನನ್ನ ಕುಂಡಿಗಳನ್ನು ಅಗಲಿಸಿ ಅವನ ತುಣ್ಣೆಯನ್ನು ನನ್ನ ಕುಂಡಿಗಳ ಮಧ್ಯೆ ಇಟ್ಟು ನನ್ನ ಸೊಂಟ ಹಿಡುಕೊಂಡು ಸರ್ರಕ್ಕನೆ ನುಗ್ಗಿಸಿದ. ಅಬ್ಬಬ್ಬಬ್ ಹಮ್ಮಂ ಸಸ್. ಸ್ವಲ್ಪ ನೋವಾದರೂ ಒಂಥರ ಸಮಾಧಾನವಾಯಿತು. ನನ್ನ ಪ್ರೀತಿಯ ಪ್ರದಿ ನನ್ನನ್ನು ಬೋರಲಾಗಿ ಮಲಗಿಸಿ ಹಿಂದಿನಿಂದ ನನ್ನ ತುಲ್ಲಿನಲ್ಲಿ ತೋರಿಸಿದ್ದ.
ಇದೊಂದು ತರಹ ಒಳ್ಳೆ ಮಜಾ ಬರುವ ವಿಧಾನ. ಇದೇ ಭಂಗಿಯಲ್ಲಿ ನನ್ನನ್ನು ಸುಮಾರು ಹೊತ್ತು ಕೇದ ಪ್ರದೀಪ್, ನಿಧಾನಕ್ಕೆ ಮೇಲೆ ಎದ್ದು ಅವನ ತುಣ್ಣೆಯನ್ನು ನೋಡಿದೆ. ಬೇಬ್ಸ್ ಲುಕಿಂಗ್ ಫಾರ್ ಸೆಕ್ಸ್ ಫ್ರೆಂಡ್ ಬಾಯಿ ಬದನೆಕಾಯಿ. ಅದು ನನ್ನ ತುಲ್ಲಿನ ರಸದಿಂದ ಹೊಳೆಯುತ್ತ ಮತ್ತೊಮ್ಮೆ ತುಲ್ಲು ಒಳಗೆ ನುಗ್ಗಲು ಕಾಯ್ತಾ ಇತ್ತು. ಇತ್ತ ನನ್ನ ತುಲ್ಲು ರಸ ಸುರಿಸುತ್ತ ಕೆಂಪಗೆ ಹೊಳೆಯುತ್ತ ಇತ್ತು. ಆವೇಶದಿಂದ ಪ್ರದೀಪ್ ನನ್ನನ್ನು ಹಾಸಿಗೆ ಮೇಲೆ ಬಗ್ಗಿಸಿ ಕೆಳಗೆ ಇಳಿದ. ಮತ್ತೆ ನನಗೆ ಭಯವಾಯಿತು. ಪ್ರದೀಪ್ ಪ್ಲೀಸ್ ತಿಕಕ್ಕೆಯಬೇಡ ಅಂದೆ. ಅದಕ್ಕೆ ಅವನು ಜ್ಯೋತಿ, ತಿಕಕ್ಕೆ ಈಗ ಮಾಡೋಲ್ಲ, ಇನ್ನೊಂದು ಸಲ ಮಾಡ್ತೀನಿ, ಸುಮ್ಮನೆ ಬಗ್ಗು, ಏನು ಆಗೋಲ್ಲ ಅಂದ. ಸರಿ ಅಂತ ಬೆಗ್ಗಿದೆ. ಅವನು ನನ್ನ ಕಡೆ ಒಂದು ಸಾರಿ ನೋಡಿ ಜ್ಯೋತಿ, ಏನ್ ಫಿಗರ್ ಕಣೆ ನೀನು, ಪೂರ್ಣವಿರಾಮ ಪೂರ್ಣವಿರಾಮ ಪೂರ್ಣವಿರಾಮ, ಕೇದರೆ ನಿನ್ನಂತ ಆಂಟೀನೆ ಕೇಯಬೇಕು, ವಹಾವ್, ಬಗ್ಗು ಅಂತ ಸರ್ರಕ್ಕನೆ ಅವನ ಕಾದ ತುಣ್ಣೆಯನ್ನು ನುಗ್ಗಿಸಿದ. ಹಾಂ ಅವನ ಕಾದ ಕಬ್ಬಿಣದ ತುಣ್ಣೆ ನುಗ್ಗಿಸಿದ ಅವನ ರಭಸದ ಹೊಡೆತಗಳಿಗೆ ಸೋತು ಒದ್ದೆ ಒದ್ದೆಯಾಗಿದ್ದ ನನ್ನ ತುಲ್ಲು ಮತ್ತೊಮ್ಮೆ ಅದುರಿಹೋಯಿತು. ಅವನ ಹೊಡೆತಗಳಿಗೆ ಡಬ್ ಡಬ್ ಅಂತ ಶಬ್ದ ಬರುತ್ತಿತ್ತು. ಅವನಿಗೆ ಗೊತ್ತಿದ್ದ ಎಲ್ಲ ಭಂಗಿಯಲ್ಲಿ ನನ್ನನ್ನ ಕೆಯುತ್ತಾ ನನ್ನ ತುಲ್ಲು ಸಾಕು ಅನ್ನುವವರೆಗೂ ಬಾರಿಸಿದ ಪ್ರದೀಪ್. ನಮ್ಮಿಬ್ಬರ ಕೆಯ್ದಾಟಕ್ಕೆ ಹಾಸಿಗೆ ಮಂಚ ಕೂಡ ಅದುರಿ ಹೋಯಿತು. ಸುಮಾರು ಹೊತ್ತು ಇದೇ ಭಂಗಿಯಲ್ಲಿ ಕೆಯ್ದ ಪ್ರದೀಪ್ ತುಣ್ಣೆ ಹೊರಗೆ ತೆಗೆದು ನನ್ನ ಅಂಗಾತ ಮಲಗಿಸಿ ನನ್ನ ಮೇಲೆ ಬಂದ. ನಾನು ತೊಡೆ ಅಗಲಿಸಿ ಆಹ್ವಾನ ಕೊಟ್ಟೆ. ನಿಧಾನಕ್ಕೆ ತುಣ್ಣೆ ನುಗ್ಗಿಸಿದ ಪ್ರದೀಪ್ ನನ್ನ ಮೇಲೆ ಬಂದು ನನ್ನ ತುಟಿಗೆ ಕಿಸ್ ಕೊಡುತ್ತ, ನಿನ್ನ ತುಲ್ಲಿಗೆ ನನ್ನ ರಸ ಬಿಡ್ಲಾ ಚಿನ್ನ, ಪೂರ್ಣವಿರಾಮ ಅಂದ. ಆವೇಶದಿಂದ ಅವನನ್ನು ಬಿಗಿಯಾಗಿ ಅಪ್ಪಿ ಗಟ್ಟಿಯಾಗಿ ಕಿಸ್ ಕೊಟ್ಟು, ಬಿಡು ನನ್ನ ರಾಜ ಅಂದೆ. ನನ್ನ ತೋಳ ಕೆಳಗೆ ಕೈ ಹಾಕಿ ನನ್ನ ಬಲವಾಗಿ ಅಪ್ಪಿ ಹಿಡಿದು ಪಚಕ್ 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 ಅಂತ ಜೋರಾಗಿ ಶಬ್ದ ಬರುವ ಹಾಗೆ ಹೊಡೆಯುತ್ತ ಗಟ್ಟಿಯಾಗಿ ಶಬ್ದ ಮಾಡಿ, ಜ್ಯೋತಿ, ನಿನ್ನ ತುಲ್ಲಿಗೆ ರಸ ಬಿಡುತ್ತ ಇದ್ದೀನಿ, ತಗೋ ಚಿನ್ನ ಅಂದ. ನಾನು ನನ್ನ ತೊಡೆಗಳಿಂದ ಅವನ ಸೊಂಟವನ್ನು ಬಳಸಿ ತಿಕ ಮೇಲಕ್ಕೆತ್ತಿದೆ. ಅವನ ತುಣ್ಣೆಯ ಬಿಸಿ ಬಿಸಿ ರಸವನ್ನು ನನ್ನ ತುಲ್ಲಿಗೆ ಬಿಡಿಸಿಕೊಂಡೆ. ಒಂದೇ ಸಮನೆ ನನ್ನ ಮೈ ಬಿಸಿ ಹೆಚ್ಚಾಯಿತು. ಸರ್ರರ್ ಅಂತ ಸುರಿಸಿದ ಅವನ ರಸ ನನ್ನ ತುಲ್ಲಿನಲ್ಲಿ ಬಂತು. ಇಬ್ಬರು ಒಬ್ಬರಿಗೊಬ್ಬರು ಗಟ್ಟಿಯಾಗಿ ತಬ್ಬಿ ಹಾಗೆ ಮಲಗಿದ್ದೆವು. ಸುಮಾರು ಸಮಯದ ನಂತರ ಪ್ರದೀಪ್ ಎದ್ದು ನನ್ನ ತಿಕದ ಮೇಲೆ ಹೊಡೆದು ಜ್ಯೋತಿ ಸೂಪರ್ ನೀನು ಅಂತ ನನ್ನ ಮೊಲೆ ಅದುಮಿದ. ನಂತರ ಇಬ್ಬರು ಎದ್ದು ಸ್ನಾನಕ್ಕೆ ಹೋದೆವು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ಣ ವಿಡಿಯೋ ಮಜಾ ಮಾಡಿ ಮತ್ತು ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು.